ಮೊದ್ಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕು. ಅದು ಪಲಾವ್ ಎಲೆ ಒಂದೆರಡು, ಚಕ್ರ, ಹಾಗೆ ಮೊಗ್ಗು, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಅದೊಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂತಾನೆ ಇದೀನಿ. ಈ ಕಡೆ ಹಾಗೆ ಒಂದ್ ಜಾರಿಗೆ ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿನ ಬಿಡ್ಸಿಟ್ಕೊಂಡಿದೀನಿ. ಅದನ್ನ ಇವಾಗ ರುಬ್ಬಕ್ ಹಾಕೊಳ್ಳೋಣ. ಹಾಗೆ ಈರುಳ್ಳಿ ಫ್ರೈ ಆಗ್ತಿದ್ಯಾ ಅಂತ ನೋಡ್ಕೊಳ್ತಾ ಇದೀನಿ. ಹಾಗೆ ಬಾಡಿಸ್ಕೊಂತಾ ಇದೀನಿ ಪಾತ್ರೆ ತಳ ಹಿಡಿಬಾರ್ದು ಅಂತ. ಇವಾಗ ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ರುಬ್ಕೊ ಬಂದಿದೀನಿ. ಅದಕ್ಕೆ ಈಗ ಈರುಳ್ಳಿ ಫ್ರೈ ಆಗ್ತಿದೆಯಲ್ಲ, ಅದಕ್ಕೇನೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಅದ್ ಫ್ರೈ ಆದ್ಮೇಲೆ ರುಬ್ಬಿರೋ ಅಂತ ಖಾರನ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಏನ್ ರುಬ್ಬಿದ್ವಿ ಅದನ್ನ ಪಾತ್ರೆಗೆ ಹಾಕೊಂಡು ಈರುಳ್ಳಿ ಫ್ರೈ ಆಗಿದೆಯಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಡ್ಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋಂತ ಒಂದು 3-4 ಟೊಮೊಟೊನ ತಗೊಂಡಿದೀನಿ. ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದೀನಿ. ಅದು ಎಣ್ಣೆ ಎಲ್ಲ ಬಿಡೋ ತನಕ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು. ಎಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಬೇಕು, ಚೆನ್ನಾಗಿರುತ್ತೆ. ಹಾಗೆ ಕಸೂರಿ ಮೇಥಿ ಸ್ವಲ್ಪ ಹಾಕೊಂಡಿದೀನಿ. ಮೊಸರು ಹಾಕಿ ಅದಕ್ಕೆ ಫ್ರೈ ಮಾಡಿದೀನಿ. ಹಾಗೆ 1-2 ನಿಮಿಷ ಕುದಿಯೋಕ್ ಬಿಡ್ತೀನಿ. ಮೊಸರೆಲ್ಲ ಕ್ಲೀನ್ ಆಗಿ ಇವಾಗ ಹೊಂದ್ಕೋಬೇಕು ಮಸಾಲೆಗೆ. ಇವಾಗ ಇದು ಫ್ರೈ ಆಗಿದೆ. ಒಂದ್ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ 1-2 ವಿಷಲ್ ಕೂಗಿಸ್ಕೊಂಡಿದ್ದೆ ಮಟನ್ನ. ಅದು ಇವಾಗ ಬೆಂದಿದ್ಯಾ ಅಂತ ನೋಡ್ಕೊಂಡು ಅದು ತೆಗ್ದು ಹಾಕೊಳ್ತಾ ಇದೀನಿ. ಇದು ಮೊಸರಲ್ಲಿ ಹಾಕಿ ಕುದಿಸಿದ್ನಲ್ಲ ಅದಕ್ಕೆ ಪಾತ್ರೆಗೆ ಇವಾಗ ಮಟನ್ ಹಾಕೊಳ್ತಾ ಇದೀನಿ. ಅದನ್ನ ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು, ಖಾರ ಎಲ್ಲ ಹೊಂದ್ಕೊಡೋ ತನಕ. ಇವಾಗ ಮಟನ್ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅಕ್ಕಿ ತೊಳ್ದಿಟ್ಕೊಂಡಿದೆ. ನೀರ್ ಎಷ್ಟ್ ಬೇಕು ಮನೇಲಿ ಅಳತೆ ನೋಡ್ಕೊಂಡಿರ್ತೀವಲ್ಲ ಅದೇ ಅಳತೆಗೆ ನೋಡ್ಕೊಂಡ್ಬಿಟ್ಟು ನೀರ್ ಹಾಕಿ ಒಂದ್ಸಲ ಉಪ್ಪು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂತಾ ಇದೀನಿ. ಇವಾಗ ಇದು ಬೆಂದಿದೆ ಒಂದ್ ಸ್ವಲ್ಪ. ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಬಾಳೆದೆಲೆನ ಅದಕ್ ಮುಚ್ಚಿ ಒಂದ್ ಪ್ಲೇಟ್ ಮುಚ್ಬಿಟ್ಟು ಮೇಲ್ಗಡೆ ಕುಟಾಣಿನ ದಮ್ ಕಟ್ಟಕ್ ಇಡ್ತಾ ಇದೀನಿ. ಅದು ದಮ್ ಕಟ್ಟಿದ್ರೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಬಾಳೆದೆಲೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ದಮ್ ಕಟ್ಬಿಟ್ಟು ಈಗ ಆಗಿದೆ. ಈಗ ಓಪನ್ ಮಾಡ್ಬಿಟ್ಟು ನೋಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ನಾವು ಸಿಂಪಲ್ ಆಗಿ ಇದೇ ತರ ಬಿರಿಯಾನಿ ಮಾಡ್ಕೊಡೋದು. ಯಾವುದೇ ಟೇಸ್ಟಿಂಗ್ ಪೌಡರ್, ಕಲರ್ ಯೂಸ್ ಮಾಡ್ತೀವಿ. ನಾವು ಇದೇ ತರ ಮಾಡೋದು. ಹಾಗೆ ಒಂದ್ ಕುಕ್ಕರ್ಗೆ ಎಣ್ಣೆ ಹಾಕೊಂಡ್ಬಿಟ್ಟು ಕೆಜಿ ಅಷ್ಟು ಮಟನ್ ಹಾಕೊಳ್ತಾ ಇದೀನಿ. ತೊಳೆದ್ಬಿಟ್ಟು ತೊಳೆದು ಇಟ್ಕೊಂಡಿದ್ವಿ ಕ್ಲೀನ್ ಆಗಿ. ಅದನ್ನ ಮಟನ್ ಹಾಕೊಂಡ್ಬಿಟ್ಟು 1-2 ಸಲ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಬಿಟ್ಟು 1-2 ವಿಷಲ್ ಬರಕ್ಕೆ ಕೂಗೋಕೆ ಇಟ್ಕೊಳ್ತಾ ಇದೀನಿ. ಇವಾಗ ಒಂದ್ ಜಾರಿಗೆ ಖಾರಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು 3-4 ಈರುಳ್ಳಿ ಹೆಚ್ಚು ಹಾಕೊಳ್ತಾ ಇದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದೀನಿ. ಒಂದ್ಸಲ ರುಬ್ಕೊಂಡ್ಬಂದು ನೈಸಾಗಿ ರುಬ್ಕೊಂಡ್ಬಂದ್ಬಿಟ್ಟು ಅದು ಮಟನ್ ಬೇಯ್ತಾ ಇತ್ತಲ್ಲ 2 ವಿಷಲ್ ಆಗಿತ್ತು, ಅದಕ್ಕೆ ಹಾಕೊಂಡಿದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಅದು ಕುದಿಯಕ್ಕೆ ಇಟ್ಕೊಂಡು ಮತ್ತೆ ಅದೇ ಜಾರ್ಗೆನೆ ತೆಂಗಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಗಸಗಸೆ, ಒಂದ್ ಸ್ವಲ್ಪ ಕಡ್ಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನೀರ್ ಹಾಕಿ ರುಬ್ಕೋಬೇಕು. ಇವಾಗ ಅದು ಕುಕ್ಕರ್ ಅಲ್ಲಿ ಇಟ್ಟಿದ್ನಲ್ಲ ಅದಾಗಲ್ಲ ಅಂತ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀನಿ ಇದನ್ನ ಸಾಂಬಾರ್ ಮಾಡಕ್ಕೆ. ಈಗ ರುಬ್ಬಿರೋದ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದ್ ರೌಂಡ್ ಮಿಕ್ಸ್ ಮಾಡ್ಬಿಟ್ಟು ಕುದಿಯೋಕೆ ಇಟ್ಕೊಂಡಿದೀನಿ. ಈಗ ಮತ್ತೊಂದ್ ಜಾರ್ಗೆ ಖಾರದ ಪುಡಿ 1-2 ಟೀ ಸ್ಪೂನ್ ಅಷ್ಟು, ಧನಿಯಾ ಪುಡಿ 1-2 ಟೀ ಸ್ಪೂನ್ ಅಷ್ಟು, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ರುಬ್ಬಕ್ಕೆ ಇಟ್ಕೊಂಡಿದೀನಿ. ಈಗ ರುಬ್ಬಿ ಇಟ್ಕೊಂಡಿದೀನಿ. ಈಗ ಅದನ್ನ ಕುದೀತಾ ಇರುತ್ತಲ್ಲ, ಅದ್ ಮಸಾಲೆ ಹಾಕಿರೋದು ಕುದೀತಾ ಇದೆ. ಅದಕ್ಕೆ ಇವಾಗ ಇದನ್ನ ಹಾಕೊಂಡು ಚೆನ್ನಾಗ್ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ರುಚಿಗೆ ಎಷ್ಟ್ ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಬೇಕು. ಸಿಂಪಲ್ ಮಟನ್ ಸಾಂಬಾರ್. ಪ್ಲೀಸ್ ಲೈಕ್ ಮಾಡಿ. ನಾವ್ ಮಾಡೋದು